ಸ್ನಾನ ಮಾಡಿಕೊಂಡು ಇವಾಗ ತಿಂಡಿ ತಿಂತಾ ಇದ್ವಿ. ಯಾರು ಏನು ಯೋಚನೆ ಮಾಡಬೇಡಿ, ಫ್ಲೈಟ್ಗಳು ಸಿಗ್ತಾಯಿಲ್ಲ ವಾಪಸ್ ಬರೋದಕ್ಕೂ ಕೂಡ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಜಮ್ಮು ಕಾಶ್ಮೀರ್ ಟ್ರಿಪ್ನ 5ನೇ ದಿನ ಆಗಿರುತ್ತೆ. ಸೊ ನಿನ್ನೆ ಎಲ್ಲ ಏನಾಯಿತು ಅನ್ನೋದನ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ನನ್ನ ವೀಡಿಯೋಸ್ನ ಚೆಕ್ ಮಾಡಿ. ಹಾಗೆಯೇ 4 days ಫುಲ್ ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋನ ಫುಲ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಿನ್ನೆ ಎಲ್ಲ ಫುಲ್ ಬೇಜಾರಾಗಿತ್ತು, ಏಕೆಂದರೆ ಪಹಲ್ಗಾಮ್ ಅಟ್ಯಾಕ್ ಎಲ್ಲ ಆಗಿದೆ. ಸೊ ಏನು ಮಾಡೋಣ ಏನು ಅನ್ನೋದು ಒಂದು ಚೂರು ಐಡಿಯಾ ಇಲ್ಲದೇ ಮಲಗಿದ್ದಾಯಿತು. ಸೊ ನೋಡೋಣ ನಾಳೆ ಹೇಗಿರುತ್ತೆ ಸಿಚುವೇಶನ್ಸ್, ಅದರ ಪ್ರಕಾರ ನೋಡಿಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಜಸ್ಟ್ ಹಾಗೆ ಸುಮ್ಮನೆ ಆದ್ವಿ. ಸುಮಾರು ಜನರು ಎಲ್ಲರೂ ಕೂಡ ನಾವು ಹೊರಟೋಗೋಣ, ಏನಾದರೂ ಫ್ಲೈಟ್ ಏನಾದರೂ ಸಿಕ್ಕಿದ್ರೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿನ ಮ್ಯಾನೇಜರ್ಸ್ ಆಗಿರ್ಬೋದು, ಹೋಟೆಲ್ ಮ್ಯಾನೇಜರ್ಸ್ ಆಗಿರ್ಬೋದು, ಮತ್ತು ಕಮಾಂಡೋಗಳು ಇವರೆಲ್ಲ ಬಂದು ನಮಗೆ ಸಮಾಧಾನ ಹೇಳಿದ್ರು. ಸೊ ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ. ಸೊ ಮಾಮೂಲಿ ರೀತಿಯಾಗಿಯೇ ವಾತಾವರಣ ಸ್ವಲ್ಪ ತಿಳಿಯಾಗಿದೆ. ಹೋಗಿದ್ದು ಬನ್ನಿ, ಎಲ್ಲಿ ಇಲ್ಲೇ ಸೈಟ್ ಸೀಯಿಂಗ್ ಎಲ್ಲ ಹೋಗಿದ್ದು ಬನ್ನಿ ಶ್ರೀನಗರದಲ್ಲೇ ಅಂತೆಲ್ಲ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ನಮಗಂತೂ ಹೊರಗಡೆ ಕಾಲು ಇಡಲಿಕ್ಕೂ ಕೂಡ ತುಂಬಾ ಭಯ ಅನ್ನಿಸ್ತಾ ಇತ್ತು. ಏನು ಮಾಡೋದು, ಹೋಗೋದು ಬೇಡವೋ, ಸೇಫ್ ಇದೀವೋ ಸೇಫ್ ಇಲ್ವೋ ಅನ್ನೋದಂತೂ ಒಂದು ಮನಸ್ಸಲ್ಲಿ ಹಾಗೇ ಕೊರಿತಾ ಇತ್ತು. ಸೊ ಎಲ್ಲರೂ ಹೇಳಿದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿ ಹಾಗೆಯೇ ನೋಡೋಣ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇವತ್ತು ತಿಂಡಿ ಎಲ್ಲ ಮುಗಿಸಿ ಆನಂತರ ನಾವು ತುಲಿಪ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಗಾರ್ಡನ್ಗೆ ಹೊರಡೋಕ್ಕಿಂತ ಮುಂಚೆ ನಾವಿಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಪರ್ ಪರ್ಸನ್ ನಮಗೆ 75 rupees ಬೀಳುತ್ತೆ. ಮತ್ತು 12 years ಕೆಳಗಡೆ ಇರೋಂತಹ ಮಕ್ಕಳಿಗೆ ನಮಗೆ 30 rupees ಪೇ ಮಾಡಬೇಕಾಗುತ್ತೆ. ಮತ್ತು ಫಾರಿನ್ ಕಂಟ್ರೀಸ್ ಎಲ್ಲಿಂದ ಬಂದಿರೋ ಅಂಥವ್ರಿಗೆಲ್ಲ ನಮಗೆ 200 rupees ಏನೋ ಪೇ ಮಾಡಿ ಇಲ್ಲಿ ಹೋಗಬೇಕಾಗುತ್ತೆ. ಹಾಗೆ ನಮಗೆ ಎಂಟ್ರೆನ್ಸಲ್ಲೇ ಒಬ್ಬರು ಕರ್ನಾಟಕದವರು ಮಿಲ್ಟ್ರಿ ಅವ್ರು ಸಿಕ್ಕಿದ್ರು. ಸೊ ಅವರು ನೋಡಿ ಒಂಥರ ಖುಷಿ ಅಂತ ಅನ್ನಿಸ್ತು. ಹೊರಗಡೆ ಹೋದಾಗ ನಮಗೆ ನಮ್ಮ ಕರ್ನಾಟಕದವರು ಸಿಕ್ಕಿದ್ರೆ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಹಾಗೆ ಅವರು ಕೂಡ ನಮಗೆ ತುಂಬಾ ಧೈರ್ಯ ಹೇಳಿದ್ರು, ಹೋಗಿದ್ದು ಬನ್ನಿ, ಏನು ತೊಂದರೆ ಇಲ್ಲ, ಸೇಫ್ ಆಗಿದೆ ಈ ಪ್ಲೇಸ್. ನಾವು ಬಂದಿರೋ ಪ್ಲೇಸ್ ಬಂದು ತುಲಿಪ್ ಗಾರ್ಡನ್. ಇದು ಶ್ರೀನಗರಲ್ಲಿ ಇರುವಂಥದ್ದು. ಇದು ಒಂದು ತುಲಿಪ್ ಗಾರ್ಡನ್. ಹಾಗೆ ಪಕ್ಕದಲ್ಲಿ ಇರುವಂಥದ್ದು ಬೊಟಾನಿಕಲ್ ಗಾರ್ಡನ್. ನಾವಿವತ್ತು ತುಲಿಪ್ ಗಾರ್ಡನ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ. ಎಷ್ಟು ನೋಡ್ತಾ ಇದ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ತುಂಬ ಖುಷಿ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಗಾರ್ಡನ್ ಅಂತೂ. ಇದು ಬಂದು ಮಾರ್ಚಲ್ಲೇ ತುಲಿಪ್ ಫ್ಲವರ್ಸ್ಗಳನ್ನ ಹಾಕಿರ್ತಾರೆ. ಬಟ್ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ, ಇನ್ನೊಂದು ಸ್ವಲ್ಪ ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ ನಾಳೆ ಅಥವಾ ನಾಡಿದ್ದಲ್ಲಿ ಎಂಡ್ ಮಾಡ್ತಾ ಇದ್ದಾರೆ ಇದನ್ನು. ಬಟ್ ತೀರಾ ಡಿಸಪಾಯಿಂಟ್ ಏನು ಆಗಲಿಲ್ಲ. ನಮಗೆ ಆದಷ್ಟು ಪಿಂಕ್ ಫ್ಲವರ್ಸ್, ವೈಟ್ ಫ್ಲವರ್ಸ್ ಎಲ್ಲ ಸಿಕ್ತು. ಸೊ ಪರವಾಗಿಲ್ಲ, ಡಿಸಪಾಯಿಂಟ್ ಏನು ಆಗಲಿಲ್ಲ. ನಾವು ಅಂದ್ಕೊಂಡಂತೆ ಒಂದಷ್ಟು ಫ್ಲವರ್ಸ್ ಕೂಡ ನೋಡಿದ್ವಿ, ತುಂಬ ಖುಷಿ ಆಯಿತು. ಸೊ ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ. ಸೊ ನೋಡ್ತಾ ಇರ್ಬೋದು ನೀವು. ತುಲಿಪ್ ಫ್ಲವರ್ಸೇ ನಮಗೆ ಇಲ್ಲಿ ಮೇಯ್ನ್ ಅಟ್ರಾಕ್ಟಿವ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿದೆ ಪ್ಲೇಸ್. ಯಾರೆಲ್ಲ ಶ್ರೀನಗರಕ್ಕೆ ಬಂದಿದ್ದೀರಾ, ಸೊ ತುಲಿಪ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ನ ಮಿಸ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದೆ ತುಲಿಪ್. ಹಾಂ ಅದು ಅದಾ ನಾಳೆ ನಾಡಿದ್ದು ಕ್ಲೋಸ್ ಅಂತಲ್ಲ. ಹಾಂ ಈ ಕೈ ಥರನಾ? ಅದೇ ಇನ್ನೂ ಸ್ವಲ್ಪ. ಹಾಂ ಅದೆಲ್ಲ ಆಲ್ರೆಡಿ ಇದಾಗ್ಬಿಟ್ಟೈತೆ, ಅಲ್ಲಿ ಆ ಕಡೆ ಎಲ್ಲ ಇದಾಗ್ಬಿಟ್ಟೈತೆ. ಮಧ್ಯೆ ಚೆನ್ನಾಗೈತೆ ಅಷ್ಟೇ. ಅದು ನೋಡಿ ಚೆನ್ನಾಗೈತೆ. ಆ ಕಡೆ ಪಿಂಕ್ 10% ಮಾತ್ರ ತೆಗಿರೋದು. ವೈಟು ಪಿಂಕ್ ಎರಡು ಚೆನ್ನಾಗೈತೆ. ತುಲಿಪ್ ಗಾರ್ಡನ್ ಎಷ್ಟು ದಿನ ಇರುತ್ತೆ ಇದೆಲ್ಲ? ಒಂದು ತಿಂಗಳು ಮಾತ್ರನಾ? ಲಾಸ್ಟ್ ಮಂತ ಅಥವಾ ನಾಡಿದ್ದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಶ್ರೀನಗರದಲ್ಲಿ ಇರುವಂತಹ ಈ ಒಂದು ತುಲಿಪ್ ಗಾರ್ಡನ್ ನಮ್ಮ ಏಷ್ಯಾದಲ್ಲೇ ಲಾರ್ಜೆಸ್ಟ್ ತುಲಿಪ್ ಗಾರ್ಡನ್ ಅಂತ ಹೆಸರುವಾಸಿಯಾಗಿದೆ ಈ ಒಂದು ಪ್ಲೇಸ್. ಎಷ್ಟು ಹೆಮ್ಮೆ ಅನಿಸುತ್ತಲ್ವ ನಮ್ಮ ಶ್ರೀನಗರದಲ್ಲಿ ಇರುವಂತಹ ಈ ತುಲಿಪ್ ಗಾರ್ಡನ್ನೇ ಏಷ್ಯಾದಲ್ಲೇ ಹೈಯೆಸ್ಟ್ ಆಗಿರುವಂಥದ್ದು ಇದು. ಹಾಗೆ ಈ ಗಾರ್ಡನ್ ಬಂದು 74 ಎಕರಷ್ಟು ವೈಡ್ ರೇಂಜಲ್ಲಿದೆ. ಹಾಗೆಯೇ ನಾವಿಲ್ಲಿ 1.5 ಮಿಲಿಯನ್ಸ್ ಆಫ್ ಫ್ಲವರ್ಸ್ನ ನಾವಿಲ್ಲಿ ನೋಡಬಹುದು. ಮತ್ತು ಮೋರ್ ದೆನ್ 70 ಅಂತ ಅನಿಸುತ್ತೆ. ಸೊ ಅದು ಅಷ್ಟು ವೆರೈಟಿ ಆಫ್ ಫ್ಲವರ್ಸ್ನ ನಾವಿಲ್ಲಿ ಕಾಣಬಹುದು. ಮೇಡಮ್ ಬನ್ನಿ ಬಾ ನೀರು ಬಾ. ಪಿಂಕ್ ಕಲರ್ ತುಲಿಪ್ ಫ್ಲವರ್ಸ್ ಇದೆ, ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಒಂದಕ್ಕಿಂತ ಒಂದು ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು. ಅದೊಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಫ್ಲವರ್ಸ್ಗಳನ್ನ ನೋಡಿದಾಗ ಅಲ್ವಾ. ಒಂದು ಕಲರ್ ಅಲ್ಲ, ಅದು ಡಿಫ್ರೆಂಟ್ ಕಲರ್ಸಲ್ಲಿ ಇರುವಂತಹ ತುಲಿಪ್ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಪಿಂಕ್ ಫ್ಲವರ್ಸ್ ಆಗಿರ್ಬೋದು, ಯೆಲ್ಲೋ ಫ್ಲವರ್ಸ್ ಆಗಿರ್ಬೋದು, ವೈಟ್ ಫ್ಲವರ್ಸ್ ಆಗಿರ್ಬೋದು ಅಥವಾ ರೆಡ್ ಫ್ಲವರ್ಸ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಹಾಗೆಯೇ ಈ ಕಡೆ ಬಂದರೆ ನಮಗೆ ಟ್ರೀಸ್ಗಳನ್ನೆಲ್ಲ ಬೆಳೆದು ಅದಕ್ಕೆ ಒಂದು ಶೇಪ್ ಕೊಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಆ ಕಡೆ ಎಲ್ಲ ಹೋದರೆ ತುಂಬಾ ಫೌಂಟೇನ್ಸ್ ಎಲ್ಲ ಇತ್ತು. ಬಟ್ ನಮಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ 1 ಅವರ್ ಮಾತ್ರ ನಮಗೆ ಕೊಟ್ಟಿದ್ದು. 1 ಅವರ್ ಒಳಗಡೆ ನಮಗೆ ಬೊಟಾನಿಕಲ್ ಗಾರ್ಡನ್ ಮತ್ತು ತುಲಿಪ್ ಗಾರ್ಡನ್ ಎರಡನ್ನೂ ಕವರ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು. ಸ್ವಲ್ಪ ಜನ ಎಲ್ಲ ನಮ್ಮ ಗ್ರೂಪ್ ಅವರೆಲ್ಲ ಸ್ವಲ್ಪ ಮುಂದೆ ಹೊರಟೋಗಿದ್ರು. ಸೊ ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ, ಫೋಟೋಸ್ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಟೈಮ್ ಅರ್ಧ ವೇಸ್ಟ್ ಆಗಿಬಿಡ್ತಾಯಿತ್ತು. ಸೊ ಎಷ್ಟು ಬೇಕೋ ಅಷ್ಟನ್ನೇ ನಾವು ನೋಡಿಕೊಂಡು ಬಂದ್ವಿ. ಹಾಗೆಯೇ ನಮಗೆ ಸ್ವಲ್ಪ ಭಯ ಇತ್ತಲ್ವ, ಈ ಪಹಲ್ಗಾಮ್ ಅಟ್ಯಾಕ್ ಭಯ ಇದ್ದಿದ್ದರಿಂದ ತೀರಾ ಒಳಗಡೆ ಎಲ್ಲ ಹೋಗಿ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಜನ ಎಲ್ಲಿರ್ತಾರೆ, ಈ ರೀತಿ ಎಲ್ಲ ಜನಗಳಿರ್ತಾರಲ್ವ, ಆ ಪ್ಲೇಸಸ್ಗಳು ಮಾತ್ರ ಹೋಗಿ ನಾವು ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೊಂಡ್ವಿ ಅಷ್ಟೇ. ಇವಾಗ ನಾವು ಬಂದಿರೋ ಪ್ಲೇಸ್ ಬಂದು ಬೊಟಾನಿಕಲ್ ಗಾರ್ಡನ್. ಯಾವುದು ಚೆನ್ನಾಗಿದೆ. ಸೂಪರ್. ನಾವು ಬಂದಿರೋಂತಹ ಪ್ಲೇಸ್ ಬಂದು ಬೊಟಾನಿಕಲ್ ಗಾರ್ಡನ್. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ತುಲಿಪ್ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬೊಟಾನಿಕಲ್ ಗಾರ್ಡನ್ ತುಂಬಾ ಚೆನ್ನಾಗಿದೆ. ಹಾಗೆ ಈ ಗಾರ್ಡನ್ ಕೂಡ ತುಂಬಾ ಬ್ಯೂಟಿಫುಲ್ ಆದ ಗಾರ್ಡನ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ಗಳೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಾವು ಇಷ್ಟು ದಿನ ನೋಡದೇ ಇರೋಂತಹ ಮರಗಳೆಲ್ಲ ನಾವಿಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆಯೇ ಕ್ಲೀನ್ಲಿನೆಸ್ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲಲ್ಲಿ ನಾವು ಫೌಂಟೇನ್ಸ್ ಕೂಡ ನೋಡ್ಬೋದು. ಬಟ್ ನಮ್ಮ KRS ಫೌಂಟೇನಲ್ಲಿ ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು. ಬಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಮತ್ತು ಟ್ರೀಸಲ್ಲಿ ಸೊ ಇದು ಬೆಸ್ಟ್ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿದೆ. ಸೊ ಕಾಶ್ಮೀರಕ್ಕೆ ಏನಾದರೂ ಹೋದರೆ ಸೊ ತುಲಿಪ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ ಮಿಸ್ ಮಾಡ್ದೇ ನೋಡಿ, ತುಂಬಾ ಚೆನ್ನಾಗಿದೆ. ಬಳ್ಳಿಗಳು ಅಲ್ವಾ? ಈ ಟ್ರೀ ನೋಡಿ ಒಂಥರ ಸ್ಪೆಷಲ್ ಆಗೈತೆ ಅವಳೆ. ಹಾಂ ಹೌದು. ಸ್ಟಾಪ್ ಮಾಡೈತ್ರಿ.
हम हैं, आप आराम से मस्ती से खड़े हैं। बेंगलुरु से है, कर्नाटक बेंगलुरु। कर्नाटक से आए। आप हर जगह देख लेना पूरा, हम पूरा सफर करते हैं और पेट्रोलिंग है। आपसे हमें कोई नहीं, आप जैसा करना है पूरा श्रीनगर में नो कोई प्रॉब्लम नहीं। इधर कोई प्रॉब्लम चप्पे चप्पे पे आप जंगलों में इधर कोई ಪ್ರಾಬ್ಲಮ್ नहीं है ना भाई. ಹಾಗೆ ಇಲ್ಲಂತೂ ಸುತ್ತಮುತ್ತ ನಮಗೆ ಮಿಲ್ಟ್ರಿ ಅಲರ್ಟ್ ಇತ್ತು ಫುಲ್, ಅದರಿಂದ ಸ್ವಲ್ಪ ನಮಗೆ ಧೈರ್ಯ ಬಂತು ಓಡಾಡಲಿಕ್ಕೂ ಕೂಡ. ಸೊ ಹಾಗೆ ಅವರು ಕೂಡ ಮಾತಾಡ್ಸಿದ್ರು ತುಂಬ. ಹಾಗೆ ಕರ್ನಾಟಕದವರು ಅಂದಾಗ್ಲೇ ಅವ್ರಿಗೂ ಸ್ವಲ್ಪ ಅನ್ನಿಸ್ತಾ ಇತ್ತು, ಇವ್ರು ಎದುರಿದ್ದಾರೆ, ಇವ್ರಿಗೆ ಧೈರ್ಯ ತುಂಬಬೇಕು ನಾವು ಅಂತ ಹೇಳಿ. ಸೊ ಅದರಿಂದ ಅವರು ಕೂಡ ಎಲ್ಲರೂ ಮಾತಾಡಿ ಬೂಸ್ಟ್ ಅಪ್ ಮಾಡ್ತಾ ಇದ್ರು ನಮ್ಮನ್ನು. ಸೊ ಏನಿಲ್ಲ, ಹೋಗಿ ಎಂಜಾಯ್ ಮಾಡಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿ. ಹಾಗೆ ಅದರಲ್ಲೂ ಒಬ್ಬರು ಮಿಲ್ಟ್ರಿ ಅವ್ರ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿರೋ ಲೈನ್ಸ್ ಇದೆಯಲ್ಲ, ಅದೊಂಥರ ಹಾರ್ಟ್ ಟಚಿಂಗ್ ಅಂತ ಅನ್ನಿಸ್ತು. ನಾನು ನಿಮ್ಮ ಮಗನ ಥರ, ನಾನಿಲ್ಲಿ ನಿಂತಿದ್ದೀನಿ ನಿಮ್ಮ ಕಾವಲಿಗೋಸ್ಕರ. ಸೊ ನೀವೇನು ಯೋಚನೆ ಮಾಡ್ದೇ ಹೋಗಿ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದೊಂಥರ ಲೈನ್ಸ್ ತುಂಬ ಇಷ್ಟ ಆಗಿದೆ. ಗೊಂಚಲು ಥರ ಆಗೈತೆ, ಚೆನ್ನಾಗೈತೆ. ನಮ್ಮ ಚೆಂಡು ಸ್ವಲ್ಪ ನೋಡಿ, ಸ್ಮೂತ್ ಆಗಿದೆ ಅಲ್ವಾ, ಚೆನ್ನಾಗಿದೆ. ಒಂದು ಹೂ ಹಂಗೆ ಇಟ್ಕೊಂಡಿರಿ, ಹಿಂಗೆ ತೆಗಿತೀನಿ. ಚೆನ್ನಾಗೈತೆ ಒಳಗೆ, ಅವ್ರದ್ದು ಸೇರ್ತೇವೆ, ಒಂಥರ ಚೆಂಡು ಥರ ಐತೆ, ಚೆನ್ನಾಗೈತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂಥರ ಟೆಡ್ಡಿ ಬೇರ್ ಥರ ಅನ್ನಿಸ್ತಾ ಇಲ್ವಾ? ಸರ್ ಮೇಡಮ್, ಹಿಂಗೆ ಒಬ್ರು ಹಿಂಗೆ ಈ ದಂಡಿಂದ ಹೋರಿ, ಒಬ್ರು ಈ ದಂಡಿಂದ ಹೋರಿ, ಅಲ್ಲಿ ಬಂದು ಜಾಯ್ನ್ ಆಗ್ರಿ. 35 ವಿಡಿಯೋ ಚಲೋ ಆಗಿದೆ ರೀ ನಿಮ್ದು. ಹ್ಞೂ ರೀ, ಎಲ್ಲ ಜಾಯ್ನ್ ಆಗಿ ಹಾಂ ಜೊತೆಗೆ ಬರ್ಬೇಕೀಗ. ಹಂಗೆ ರೈಟ್, ಹಂಗೆ ಹಂಗೆ ಹಾಗೆ ಆ ಥರ ಬರ್ಬೇಕು. ಹಾಂ ಹಾಂ ಫೈನ್ ಫೈನ್ ಸರ್, ಅಷ್ಟೇ ಇರ್ರಿಪ್ಪ. ಒಂದು ಫೋಟೋ ತೋತೀನಿ ಹಾಗೆ ಹಂಗೆ ಫೋಟೋ ಸರ್. ಅದು ನೋಡಿರಿ ಸರ್, ನೋಡ್ಬರಿಪ್ಪ ಇದು. ಅಲ್ಲಿ ಶ್ರೀನಗರದಲ್ಲಿ ಇದ್ದೀವಿ, ಪಕ್ಕದಲ್ಲೊಂದು ಗಾರ್ಡನ್ ಇದೆ. नागपुर महाराष्ट्र ಇಲ್ಲಿ ಕಾಶ್ಮೀರಿ ಡ್ರೆಸ್ ಹಾಕ್ತಾರಂತೆ, ಎಷ್ಟು ಏನೋ ಗೊತ್ತಿಲ್ಲ, ಕೇಳಿ ನೋಡೋಣ. ಕಾಶ್ಮೀರಕ್ಕೆ ಬಂದು ಕಾಶ್ಮೀರಿ ಡ್ರೆಸ್ ಹಾಕ್ಸ್ಕೊಳ್ಳಿ, ಹೆಂಗೆ ಹೋಗ್ತೀರಾ, ಹಾಕಿಸ್ಕೊಳ್ಳಿ, ಫೋಟೋ ತೆಗೆಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಹೇಳ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಕೆಂಪು ಥರ ಕಾಣ್ತಾ ಇದೆ. ಕಾಶ್ಮೀರಕ್ಕೆ ಬಂದು ಕಾಶ್ಮೀರ ಡ್ರೆಸ್ ಹಾಕ್ಸ್ಕೊಳ್ದೆ ಹೋದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಹಾಕ್ಸ್ಕೊತಾ ಇದ್ದೀವಿ. ಸೊ ಈ ರೀತಿ ಕಾಣ್ತಾ ಇದ್ದೀವಿ. ಸತೀಶ್ ಅವ್ರಿಗೂ ಕೂಡ ಹಾಕ್ಸ್ಕೊತಾ ಇದ್ದೀವಿ. ಒಳ್ಳೆ ರಾಜರಂಗ ಅಂತಿದ್ದೀರಲ್ಲ. ನಾವು ಕರ್ನಾಟಕ, ಬೆಂಗಳೂರು, ಮೈಸೂರು ಕಡೆ. ಹೌದಾ? ನೀವು ಯಾವತ್ತು ಬಂದಿದ್ದು? ನೆನ್ನೆ ಎಲ್ಲಾದರೂ ಹೋಗಿದ್ರೆ ನೀವು? ಹಾಂ ಬಂದೆ. ಈ ರೀತಿ ರೆಡಿಯಾಗಿದ್ದೀವಿ ಇಬ್ಬರು. ಇವಾಗ ಒಂದಷ್ಟು ಫೋಟೋಸ್ ತೆಗೆಸ್ಕೋಬೇಕು. ಯಾರಷ್ಟು ಫೋಟೋಸ್ ತೆಗ್ಕೊಡೋರಿಲ್ಲ, ನೋಡೋಣ ಯಾರಾದರೂ ತಗೊಳಿದ್ರೆ ತೆಗೆಸ್ಕೊಂಡು. ಹಾಗೆ ಕಾಶ್ಮೀರದ ಟ್ರೆಡಿಷನಲ್ ಡ್ರೆಸ್ಸನ್ನು ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೇರ್ ಮಾಡಿದ್ದೀವಿ. ಇಬ್ಬರು ಕೂಡ ಈ ರೀತಿ ರೆಡಿಯಾಗಿದ್ದೀವಿ. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂಥರ ಹೊಸ ಫೀಲ್ ಅಂತಲೇ ಹೇಳ್ಬೋದು. ಸೊ ಒಂದಷ್ಟು ಫೋಟೋಸ್ ಎಲ್ಲ ಇದರಲ್ಲಿ ತೆಗೆಸ್ಕೊಂಡ್ವಿ. ಆದರೂ ಕೂಡ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ನಾವು ಫೋಟೋಸ್ ತೆಗೆಸ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಅವತ್ತು ಪಹಲ್ಗಾಮ್ ಅಟ್ಯಾಕ್ ಆಗಿದ್ದರಿಂದ ಫೋಟೋಗ್ರಾಫರ್ ಕೂಡ ನಮಗೆ ಅಲ್ಲಿ ಸಿಗಲಿಲ್ಲ. ಇಲ್ಲಾಂದರೆ ಪೇ ಮಾಡಿ ನಾವು ಅಲ್ಲಿ ಫೋಟೋಸ್ ತೆಗೆಸ್ಕೊಬೋದಾಗಿತ್ತು. ಬಟ್ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾವು ಫೋಟೋ ತೊಗೊಂಡ್ವಿ. ಹಾಗೆ
ಹಾಗೆಯೇ ಸುಜಾತಕ್ಕ ಫ್ಯಾಮಿಲಿ ಇದ್ದರು, ಅವರು ಒಂದಷ್ಟು ಫೋಟೋಸ್ಗಳನ್ನ ನಮಗೆ ತಗೊಟ್ರು. ಹಾಗೆ ನಾವು ಕೂಡ ಅವ್ರಿಗೆ ತಗೊಟ್ವಿ. ಆದರೂ ಫೋಟೋಗ್ರಾಫರ್ ಇದ್ದಿದ್ರೆ ಒಂದಷ್ಟು ಬೇರೆ ಬೇರೆ ರೀತಿ ಪೋಸಸ್ ಎಲ್ಲ ಕೊಟ್ಟು ನಾವು ಫೋಟೋಸ್ನ ತಗೋಬೋದಾಗಿತ್ತು. ಬಟ್ ಅಲ್ಲಿ ನಮಗೆ ಫೋಟೋಗ್ರಾಫರ್ ಸಿಗಲಿಲ್ಲ. ಸೊ ಈ ರೀತಿ ಕಾಸ್ಟ್ಯೂಮ್ಸ್ ನಮಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿ ಕಾಸ್ಟ್ಯೂಮ್ಸ್ ಹಾಕ್ಕೊಡ್ಲಿಕ್ಕೆ ಪರ್ ಪರ್ಸನ್ 200ನ ಚಾರ್ಜ್ ಮಾಡ್ತಾರೆ. ಹಾಗೆ ಇದ್ರ ನೆಕ್ಸ್ಟ್ ನಾವು ದಾಲ್ ಲೇಕ್ ಮತ್ತು ಶಂಕರಾಚಾರ್ಯ ಟೆಂಪಲ್ಗೂ ಕೂಡ ಹೋಗಿದ್ವಿ ಇವತ್ತೇ. ಸೊ ಅದನ್ನು ನಾನು ಈ ಒಂದು ಲಾಗಲ್ಲೇ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ಜಾಸ್ತಿ ಲಾಂಗ್ ಆಗುತ್ತೆ ವಿಡಿಯೋ, ನಿಮಗೂ ಕೂಡ ಬೋರ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ನನಗೆ ಈ ರೀತಿ ಇಬ್ಬರು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೋಬೇಕು ಅಂತ ಆಸೆ ಇತ್ತು. ಬಟ್ ಯಾರೂ ಫೋಟೋಗ್ರಾಫರ್ ಸಿಗಲಿಲ್ಲ. ಅಕ್ಕನೂ ಅವರು ಕೂಡ ಮುಂದೆ ಹೊರಟೋಗಿದ್ರು. ಹಂಗಾಗಿ ಏನೋ ಹರಸಾಹಸ ಎಲ್ಲ ಮಾಡಿ ಒಂದು ಫೋಟೋ ತಗೊಂಡೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಾಶ್ಮೀರದ ಹಳೆ ವ್ಲಾಗ್ಸ್ಗಳೆಲ್ಲ ಯಾರೆಲ್ಲ ನೋಡಿಲ್ಲ, ಈ ಚಾನಲ್ನ ನಾವು ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಆ ಒಂದು ವೀಡಿಯೋಸ್ಗಳನ್ನ ಹೋಗಿ ಚೆಕ್ ಮಾಡಿ ನೋಡಿ ಬನ್ನಿ ಅಂತ ಕೇಳ್ಕೊತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.